ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಲಾಸ್ಟ್ ಟೈಮು ಪ್ರೆಗ್ನೆನ್ಸಿ ಆದಮೇಲೆ ಹೇಗೆ ವೆಯ್ಟ್ ರೆಡ್ಯೂಸ್ ಮಾಡಿದೆ ಅಂತ ಕೇಳಿದಾಗ, ಸೊ ನಂದು ಇದು ಫುಡ್ನ ನೀವು ತೊಗೊತೀನಿ ಅಂದಾಗ ರಮ್ಯಾ ಇಲ್ಲ ಡೀಟೇಲ್ ಆಗಿ ನಿಮ್ಮದು ಫುಲ್ ಡೇ ಫುಡ್ ರೂಟೀನ್ ನೀವು ಏನೇನು ತಿಂತೀರೋ ಅದೆಲ್ಲ ಡೀಟೇಲ್ ಆಗಿ ತೋರಿಸಿ ಅಂತ ತುಂಬ ಜನ ಕೇಳಿದಿರಿ. ಅದಕ್ಕೆ ಇವತ್ತು ನಾನು ಆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಫಸ್ಟು ಬ್ರೇಕ್ಫಾಸ್ಟಿಂದನೇ ಸ್ಟಾರ್ಟ್ ಆಗುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಮಾಮೂಲಿ 1 ಗ್ಲಾಸ್ ಬಿಸಿನೀರು ಕುಡಿತೀನಿ ನಾನು. ಸೊ ನಂದು ಥೈರಾಯ್ಡ್ ಟ್ಯಾಬ್ಲೆಟ್ ಇರುತ್ತೆ, ಅದ್ರ ಜೊತೆ 1 ಗ್ಲಾಸ್ ಬಿಸಿನೀರು ಕುಡಿತೀನಿ. ಸೊ ಇವಾಗ ಬ್ರೇಕ್ಫಾಸ್ಟಲ್ಲಿ ನಾನು ಆನಿಯನ್ನು ಟೊಮೆಟೊ ಎಲ್ಲ ಹಾಕಿ ಆಮ್ಲೆಟ್ ಮಾಡ್ತಿದ್ದೀನಿ. ಸೊ ನನಗೆ ಆಮ್ಲೆಟ್ ಅಂದರೆ ಪರ್ಸ್ನಲಿ ತುಂಬ ಫೇವ್ರೇಟು. ಆನಿಯನ್ ಹಾಕಿ ಮಾಡೋದೇ ಚಂದಗಂತೂ ತುಂಬ ಇಷ್ಟ. ಅವ್ರಿಗೆ ಟೊಮೆಟೊ ಇಷ್ಟ ಆಗಲ್ಲ, ಬಟ್ ಇವತ್ತು ಟೊಮೆಟೊ ಹಾಕಿ ಮಾಡ್ತಿದ್ದೀನಿ. ಅವರು ಯಾವಾಗಲೂ ಹಾಕ್ಸ್ಕೊಳ್ಳೋಲ್ಲ ಟೊಮೆಟೊ. ಇದಕ್ಕೆ ಅಂತಲ್ಲ, ಚಿತ್ರಾನ್ನಕ್ಕೆ ಅಕಸ್ಮಾತ್ ಟೊಮೆಟೊ ಚಿತ್ರಾನ್ನ ಮಾಡಿದ್ರು ಅಷ್ಟೊಂದು ಇಷ್ಟ ಆಗಲ್ಲ ಅವರಿಗೆ. ನನಗೆ ಪೆಪ್ಪರ್ ಜಾಸ್ತಿ ಇರಬೇಕು ಆಮ್ಲೆಟಲ್ಲಿ. ಚಿಲ್ಲಿ ಪೌಡರ್ ಒಂಚೂರಿ ಹಾಕ್ಕೊತೀನಿ, ಬಟ್ ಪೆಪ್ಪರ್ ಜಾಸ್ತಿ. ಸೊ ಬ್ರೇಕ್ಫಾಸ್ಟ್ ನೋಡಿದ್ರಲ್ವಾ, ಬ್ರೇಕ್ಫಾಸ್ಟ್ ಆಯಿತು, ನಂದು ಸ್ನಾನ ಆಯಿತು, ಬಟ್ಟೆ ಎಲ್ಲ ಚೇಂಜ್ ಮಾಡಾಯಿತು. ಸೊ ಮತ್ತೆ ನನಗೆ 11:30 ಹೊಟ್ಟೆ ಹಸ್ವಾಗ ಸ್ಟಾರ್ಟ್ ಆಗುತ್ತೆ. ಅವಾಗ ಏನು ಮಾಡ್ತೀನಿ ಅಂದರೆ, ನಾನು ಆ್ಯಪಲ್ ಮೇಲೆ ಸ್ವಲ್ಪ ಸಿನೆಮನ್ ಹಾಕ್ಕೊಂಡು ತಿಂತೀನಿ. ಎಲ್ಲಾದರೂ ಹೊರಗಡೆ ಹೋಗ್ಬೇಕಾಗಿದ್ದಾಗ ಇದು ಬೆಳಗ್ಗೆ ಟೈಮೇ ಆಗ್ಬಿಟ್ಟಿರುತ್ತೆ. ಹಾಗೆ ನಾನು ಮನೇಲೇ ಹೇರ್ ಸ್ಮೂತ್ ಹೇಗೆ ಮಾಡ್ಕೋಬೋದು ಅಂತ ವೀಡಿಯೋ ಮಾಡಿದ್ದೀನಿ, ನನ್ನ ಚಾನಲಾಗಿ ಸಿಗುತ್ತೆ ನೋಡಿ. ಲಾರಿಯಲ್ ಯೂಸ್ ಮಾಡಿ 2 ಸ್ಟೆಪ್ಪಲ್ಲಿ ನೀವು ಆರಾಮಾಗಿ ಮಾಡ್ಕೋಬೋದು. ಟ್ರಸ್ಟ್ ಮೀ ಫ್ರೆಂಡ್ಸ್, ನಾನು ನಿಜವಾಗ್ಲೂ ಯೂಸ್ ಮಾಡಿದ್ದೀನಿ. ನನ್ನ ಕೂದಲಿಗೆ ತುಂಬ ಎಫೆಕ್ಟಿವ್ ಆಗಿ ನೋಡಿ, ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಟ್ರೈ ಮಾಡಿ ನೋಡಿ. ಸೊ ಲಂಚ್ಗೆ ನಾನಿವತ್ತು ಫಿಶ್ ಕರಿ ಮತ್ತು ರೈಸ್ ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು ಫಿಶ್ಶು. ಸೊ ಲಂಚಲ್ಲಿ ಸ್ವಲ್ಪ ಜಾಸ್ತಿ ತಿನ್ನೋದ್ರಿಂದ ರೈಸ್ ಓಕೆ ತಿಂತೀನಿ. ಸೊ ಇದಕ್ಕೆ ಸ್ವಲ್ಪ ನಾನು ಹುಣಸೆಹಣ್ಣು ಹುಳಿ ಹಾಕಿ ನೆನೆಸಿಟ್ಕೊತೀನಿ. ಟಿಪಿಕಲ್ ನಮ್ಮ ಕಡೆ ಸ್ಟೈಲಲ್ಲೆಲ್ಲ ಮಾಡೋ ಆ ಕರಿನೇ ಮಾಡ್ತಾಯಿದ್ದೀನಿ. ಮತ್ತು ಏನು ಚೇಂಜಸ್ ಇಲ್ಲ, ಫ್ರೈ ಆ ಥರ ಎಲ್ಲ ಏನೂ ಇಲ್ಲ. ಸೊ ಲಂಚ್ ಪ್ರಿಪೇರ್ ಮಾಡಾಯಿತು. ಫಿಶ್ ಕರಿ, ರೈಸ್ ಮತ್ತು ಸಾಲಡ್ ಥರ ಕುಕುಂಬರ್ ಅಂದರೆ ಸಾಲಡ್ ಏನಾದರೂ ಮಾಡ್ತಿದ್ದೆ. ಬಟ್ ಇವತ್ತು ಸ್ವಲ್ಪ ಎಲ್ಲ ಹೊರಗಡೆ ಹೋಗಿದ್ವಿ, ಬರೋದು ಲೇಟ್ ಆಗೋಯಿತು. ಸೊ ಅರ್ಜೆಂಟಲ್ಲಿ ಬಂದು ಪ್ರಿಪೇರ್ ಮಾಡಿದೆ. ಸೊ ವೀಕ್ಡೇಲಿ ನಾವು ಏನೇ ಮಾಡಿದ್ರು ಹೊರಗಡೆ ತರಿಸ್ಕೊಂಡು ತಿನ್ನಲ್ಲ. ರೇರು ಮಾಡೋಕ್ಕಾಗ್ತಾನೆ ಇಲ್ಲ, ಏನು ಮಾಡೋದಿಲ್ಲ ಅಂದರೆ ಮಾತ್ರ ತರಿಸ್ಕೊಂಡು ತಿನ್ನೋದು. ವೀಕ್ಡೇಲಿ ಇಲ್ಲ ಅಂದರೆ ಆಲ್ಮೋಸ್ಟ್ ಮನೇಲೇ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಫಿಶ್ಶು ಎಲ್ಲ ರೆಡಿಯಾಗಿದೆ. ಚಂದು ಸೊ ಕಾಲು ತೊಗೊಂಡಿದ್ದಾರೆ. ಅವ್ರು ಬಂದಮೇಲೆ ಒಟ್ಟಿಗೆ ಊಟ ಮಾಡ್ತೀವಿ. ಆಲ್ರೆಡಿ 2:15 ಆಗಿಬಿಟ್ಟಿದೆ. ಬಟ್ ನಾನು ಯಾವಾಗ್ಲೂ 1 ಗಂಟೆಯಿಂದ 1:15 ಒಳಗಷ್ಟರಲ್ಲಿ ಊಟ ಮಾಡ್ಕೊಂಡ್ಬಿಡ್ತೀನಿ. ಬ್ರೇಕ್ಫಾಸ್ಟು ಅಷ್ಟೇ 8:30 to 9 ಒಳಗಡೆ ಮುಗಿದೋಗುತ್ತೆ. ಸೊ ಅದು ಟೈಮ್ ಕರೆಕ್ಟಾಗಿ ಫಾಲೋ ಮಾಡ್ತೀವಿ. ಬಟ್ ಇವತ್ತು ಸ್ವಲ್ಪ ಲೇಟ್ ಆಯಿತು, ನಾನು ಆವಾಗಲೇ ಹೇಳಿದಾಗೆ. ನೀವು ಅಷ್ಟೇ 1ರಿಂದ 1:15 ಊಟ ಮಾಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಊಟ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ನನ್ನ ಕೆಲಸ ಇದೆ, ತೋರಿಸ್ತೀನಿ ನಾನು. ಸೊ ಫುಡ್ ರೂಟೀನ್ ಆಗಿರೋದ್ರಿಂದ ಫುಡ್ ತೋರಿಸಿಲ್ಲ ಅಂದರೆ ಸರಿ ಹೋಗಲ್ಲ. ಸೊ ಫುಡ್ ತೋರಿಸ್ತೀನಿ. ನಾನು ಅವಾಗ ಹೇಳ್ದಂಗೆ ಕರಿಯೆಲ್ಲ ಏನು ಸ್ಪೆಷಲಾಗಿ ಮಾಡಲ್ಲ, ನಾನು ನಾರ್ಮಲಾಗೆ ಮಾಡೋದು. ಫ್ರೆಂಡ್ಸ್, ಫಿಶ್ ಕರಿ, ರೈಸ್, ಸಾಲಡ್ಗೆ ಕುಕುಂಬರ್ ರೆಡಿ. ಇವಾಗ ಊಟ ಮಾಡಬೇಕು. ಘಮ ಅಂತಿದೆ. ನಮ್ಮ ಕಡೆ ಈ ಥರ ಸ್ವಲ್ಪ ತಿನ್ನಾಗೆ ಮಾಡೋದು ಫಿಶ್ ಕರಿ ಚೆನ್ನಾಗಿರುತ್ತೆ. ಫ್ರೈಗಿ ಮಾಡಿದಾಗ ತಿಕ್ಕಾಗಿರುತ್ತೆ, ಬಟ್ ಕರಿ ಮಾಡಿದಾಗ ಈ ಥರ ತಿನ್ನಾಗೆ. ಅದಕ್ಕೆ ರೈಸ್ ಮಾಡಿದೆ, ಇವತ್ತು ಚಪಾತಿ ಮಾಡಲಿಲ್ಲ. ಫ್ರೆಂಡ್ಸ್, ಸೊ ಇವಾಗ ಟೀ ಟೈಮ್. ಟೀ ಮಾಡ್ತಿದ್ದೀನಿ.
ಈವ್ನಿಂಗ್ ಮಿಲ್ಕ್ ಟೀ ಕುಡಿತೀನಿ ನಾನು ಸ್ವಲ್ಪ. ಅದ್ರ ಜೊತೆ ಒಂದೊಂದ್ಸರಿ ಡೈಜೆಸ್ಟಿವ್ ಬಿಸ್ಕೆಟ್ ಇಲ್ಲ ಅಂದರೆ ಇಲ್ಲ. ಸೊ ಇವತ್ತು ನಾನ್ ವೆಜ್ ಎಲ್ಲ ತಿಂದಿದ್ದರಿಂದ ಅಂದರೆ ಫಿಶ್ ತಿಂದಿದ್ದರಿಂದ ಡೈಜೆಸ್ಟಿವ್ ಬಿಸ್ಕೆಟ್ ತಿಂತಿಲ್ಲ. ಫ್ರೆಂಡ್ಸ್, ಡಿನ್ನರ್ ಟೈಮ್. ಸೊ ಡಿನ್ನರಲ್ಲಿ ನಾನಿವಾಗ ಸ್ಯಾಲೆಡ್ ಅಥವಾ ಸೂಪ್ ಅಂತ ತುಂಬ ಸರಿ ಹೇಳಿದ್ದೀನಿ. ಇವತ್ತು ಸ್ಯಾಲೆಡ್ ಮಾಡ್ತಿದ್ದೀನಿ. ಮತ್ತು ಫಿಶ್ ಇದೆಲ್ಲ ಏನಾದರೂ ತಿನ್ನಬೇಕು ಅಂತ ಅನ್ಸಿದ್ರೆ ಬರೀ ಫಿಶ್ ತಿಂತೀನಿ. ಸೊ ಇಲ್ಲ ಅಂದರೆ ಅದ್ರ ಜೊತೆ ಚಪಾತಿ ರೈಸ್ ಎಲ್ಲ ಏನೂ ಇಲ್ಲ. ಸ್ಯಾಲೆಡ್ಗೆ ಲೆಟ್ಯೂಸ್ ಮತ್ತು ಒಂದೊಂದ್ಸರಿ ಬ್ರಾಕ್ಲಿ ಮತ್ತು ಒಂದೊಂದ್ಸರಿ ಕ್ಯಾಪ್ಸಿಕಮ್. ಇವತ್ತು ಕ್ಯಾಪ್ಸಿಕಮ್ ಮತ್ತು ಕುಕುಂಬರ್ ಇದೆ, ಅದರಲ್ಲೇ ಮಾಡ್ತೀನಿ. ಸೊ ಮನೇಲಿ ಏನಿರುತ್ತೆ ಅದರಲ್ಲೇ ನಾನು ಸ್ಯಾಲೆಡ್ ಮಾಡ್ತೀನಿ. ಇದೆಲ್ಲ ಕಟ್ ಮಾಡ್ತಿದ್ದೆ ಇವಾಗ. ಫ್ರೆಂಡ್ಸ್, ಸೊ ಇವಾಗ ಜಸ್ಟು ಕೆಲಸ ಮಾಡ್ತಿದ್ದೆ. ಇಲ್ಲೇ ಇದೆ ನೋಡಿ ಲ್ಯಾಪ್ಟಾಪು. ಮೊದಲು ಒಂದು ಕಡೆ ಕುತ್ಕೊಂಡು ಕೆಲಸ ಮಾಡ್ತಿದ್ದೆ. ಸೊ ಇವಾಗ ಜಿಯನ್ ಎಲ್ಲಿರ್ತಾನೆ ಅಲ್ಲಿ ಕೆಲಸ ಮಾಡಬೇಕು, ಅವ್ನು ನೋಡಿಕೊಂಡು. ಏನಂದರೆ ಇವತ್ತು ನಂದು ಫುಡ್ ರೂಟೀನ್ ವೀಡಿಯೋ ಮಾಡಿದೆ. ಸೊ ಒಳ್ಳೆ ನಾನು ಏನೇನು ತಿಂತೀನಿ ಅಂತ. ಇದೇ ನಾನು ತಿನ್ನೋದು. ಸೊ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ, ಇದೇ ಥರ ಇರುತ್ತೆ. ಮಧ್ಯಾಹ್ನ ಇವತ್ತು ಫಿಶ್ ಕರಿ ಇತ್ತು, ಅದ್ರ ಬದಲು ಏನಾದ್ರು ಪಲ್ಯ ಇರ್ಬೋದು, ಚಪಾತಿ ಇರ್ಬೋದು, ಅಥವಾ ವೆಜಿಟೇಬಲ್ ಬಾತ್ ಇರ್ಬೋದು, ಬಿರಿಯಾನಿ ಇರ್ಬೋದು, ಈ ಥರ ಇರುತ್ತೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ನೈಟು ಅಷ್ಟೇ ಸೂಪ್ ಮತ್ತು ಇಲ್ಲ ಸ್ಯಾಲೆಡ್, ಅದೆರಡರಲ್ಲೇ ಇರುತ್ತೆ. ಬೆಳಗ್ಗೆ ಆಲ್ಮೋಸ್ಟ್ ಎಷ್ಟೊಂದು ಸರಿ ನಾನು ವೀಡಿಯೋಸಲ್ಲೆಲ್ಲ ನೋಡಿರ್ತೀರ, ಆಮ್ಲೆಟ್ ಇಲ್ಲ ಮ್ಯೂಸ್ಲಿ, ಅಥವಾ ಅದು ಬಿಟ್ಟರೆ ಬ್ರೆಡ್, ಅದ್ರ ಜೊತೆ ಪೀನಟ್ ಬಟರ್. ಸೊ ಇದು ನಂದು ಮಾರ್ನಿಂಗ್ ಟು ನೈಟ್ ಫುಡ್ ರೂಟೀನ್. ಸೊ ಇದೇ ನಾನು ಫಾಲೋ ಮಾಡ್ತಿರೋದು. ತುಂಬ ಜನ ಕೇಳ್ತಾ ಇದ್ರಿ, ರಮ್ಯಾ ಏನು ಫುಡ್ ರೂಟೀನು ಹೇಳಿ 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 ಅಂತ. ಇವಾಗ ಏನು ತಿಂತಿದ್ದೀರಾ, ಏನಾದ್ರು ಎಕ್ಸ್ಟ್ರಾ ಡ್ರಿಂಕ್ ಕುಡಿತಿದ್ದೀರಾ ಅದ್ರ ಜೊತೆ ಅಂತ. ಸೊ ಸದ್ಯಕ್ಕಂತೂ ಯಾವುದೇ ಡ್ರಿಂಕ್ ನಾನು ಕುಡಿತಿಲ್ಲ. ನಾನೇನಾದ್ರು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ನಿಮ್ಗೆ ಖಂಡಿತ ಹೇಳ್ತೀನಿ ಇದು ಕುಡಿತಿದ್ದೀನಿ ಅಂತ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಈ ಕರೆಕ್ಟಾಗಿ ಇದೇ ಫುಡ್ ತಿಂತೀನಿ ಮತ್ತು ಒಂದೆರಡು ಸರಿ ವಾಕ್ ಹೋಗ್ತೀನಿ ಅಷ್ಟೇ. ಸೊ ಇವತ್ತಿನ ವೀಡಿಯೋಲಿ ನಂದು ದಿನ ಪೂರ್ತಿ ಏನೇನು ತಿಂತೀನಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ಸೊ ನೀವು ಇದೇ ಫಾಲೋ ಮಾಡಬೇಕು ಅಂತಿಲ್ಲ, ನಿಮ್ಗೆ ಹೇಗಿರುತ್ತೆ, ನಿಮ್ಗೆ ಏನು ತಿನ್ನಬೇಕು ಅನಿಸುತ್ತೆ ಅದನ್ನು ತಿನ್ನಿ. ಒಂದು ಹೇಳ್ಬೋದು ಅಂದರೆ ಜಾಸ್ತಿ ಟೈಮು ಸ್ವಲ್ಪ ತಿನ್ನಿ ಅಂತ ಅಷ್ಟೇ ನಾನು ಹೇಳ್ಬೋದು. ಅದು ಬಿಟ್ಟರೆ ಬೇರೇನೂ ನಾನು ಹೇಳಲ್ಲ. ಯಾಕೆಂದರೆ ಒಬ್ಬೊಬ್ಬರು ಬಾಡಿ ಒಂದೊಂದು ಥರ ಇರುತ್ತೆ. ಒಬ್ಬರು ಬಾಡಿ ಜಾಸ್ತಿ ತಿಂದ್ರೂ ಅವ್ರದ್ದು ಸಣ್ಣನೇ ಇರ್ತಾರೆ, ಒಬ್ಬರು ಬಾಡಿ ಸ್ವಲ್ಪ ತಿಂದು ದಪ್ಪ ಆಗ್ತಾರೆ, ಏನೂ ಹೇಳೋದಕ್ಕಾಗಲ್ಲ. ಬಟ್ ಬ್ಯಾಲೆನ್ಸ್ಡಾಗಿ ತಿನ್ನಬೇಕು ಅಷ್ಟೇ. ಫೈಬರ್ಸು ಮತ್ತು ಜಾಸ್ತಿ ವಿಟಮಿನ್ಸ್ ಇರೋದು, ವೆಜಿಟೇಬಲ್ಸು, ಫೈಬರ್ಸ್ ಅಂದರೆ ಅದು ಬಿಟ್ಟರೆ ಪ್ರೋಟೀನು, ಸ್ವಲ್ಪ ಫ್ಯಾಟು ಇರಬೇಕು. ಸೊ ಎಲ್ಲನೂ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ಹೆಲ್ತ್ಗೆ ಒಳ್ಳೆಯದಿರುತ್ತೆ. ಸೊ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವೀಡಿಯೋಲಿ ನಾನು ಫುಡ್ ರೂಟೀನ್ ಬಗ್ಗೆ ತಿಳಿಸಿದ್ದೀನಿ. ಫ್ರೆಂಡ್ಸ್, ಹಾಗೆ ನಾನು ತುಂಬ ಸರಿ ಹೇಳ್ತಾ ಇರ್ತೀನಿ, ಏನಂದರೆ ತುಂಬ ದಪ್ಪ ಇದ್ದೀರಾ ಅಂತ ಅದನ್ನೇ ತಲೆ ಕೆಡಿಸ್ಕೊಂಡು ಕೂರೋದಕ್ಕೆ ಹೋಗಬೇಡಿ. ನಾವು ಹೇಗಿದ್ದರೂ ಅದನ್ನೇ ನೋಡ್ಕೊಂಡು ಖುಷಿ ಪಡಬೇಕು. ಇದು ನನಗೆ ಯಾವುದೇ ವೀಡಿಯೋ ಮಾಡಿದ್ರು ವೆಯ್ಟ್ ಲೂಸ್ ಬಗ್ಗೆ ಹೇಳ್ತಾನೆ ಇರ್ತೀನಿ. ಸೊ ಅದರಿಂದ ಅದನ್ನೇ ನೋಡಿ ಖುಷಿಪಡಿ. ನಿಧಾನಕ್ಕಾಗ್ಬೋದು, ತಕ್ಷಣಕ್ಕಾಗದೇ ಇರ್ಬೋದು, ಒಂದೊಂದ್ಸರಿ ಆಗದೇ ಇರ್ಬೋದು ಕೆಲವೊಂದು ರೀಸನ್ಸಿಂದ. ಆವಾಗ ಯಾವುದೇ ಕಾರಣಕ್ಕೂ ನೀವು ಅದರಿಂದನೇ ಕುಗ್ಗೋಗಬೇಡಿ ಅಂತ ಹೇಳ್ತೀನಿ. ಸೊ ಆರಾಮಾಗಿರಿ, ಲೈಫ್ನ ಎಂಜಾಯ್ ಮಾಡಿ. ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ, ಅಷ್ಟು ದಿನವೂ ಆರಾಮಾಗಿರಬೇಕು, ಪಾಸಿಟಿವ್ ಆಗಿರಬೇಕು. ಏನೋ ನೆಗೆಟಿವ್ ಥಿಂಕ್ ಮಾಡಬೇಡಿ, ಬೇರೆಯವ್ರ ಬಗ್ಗೆನೂ ನೆಗೆಟಿವ್ ಥಿಂಕ್ ಮಾಡಬೇಡಿ. ಇದೊಂದು ನಾನು ಹೇಳ್ಬೋದು. ಮತ್ತು ಮುಂದಿನ ವೀಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಇಲ್ಲಿ ನಮಸ್ಕಾರ.